ತನಗೆ ಒಬ್ಬ ಹೆಂಗಸಿನ ಕೈಲಿ ಏಟು ತಿನಿಸಿದ್ದು ಈ ಸಾಹಿತ್ಯಾಳೆ ಎಂಬ ಅನುಮಾನ ಬಲವಾಗಿತ್ತು ಹರ್ಷನಿಗೆ. ಅದನ್ನು ಬಗೆಹರಿಸಲು ಯಾವುದೋ ಒಂದು ಉಪಾಯ ಹೊಳೆದಿತ್ತು ಆತನಿಗೆ. ಮರುದಿನವೇ ಹರ್ಷ ತನ್ನ ಉಪಾಯವನ್ನು ಕಾರ್ಯರೂಪಕ್ಕೆ ತರಲು ಹೊರಟಿದ್ದ. ಬೆಳಗ್ಗೆ ಎದ್ದು ಫ್ರೆಶ್ ಆಗಿ ಕಾರ್ ಹಿಡಿದು ಹೊರಟವನು ಒಂದು ದೊಡ್ಡ ಅಂಗಡಿಯ ಮುಂದೆ ಗಾಡಿ ನಿಲ್ಲಿಸಿ ಹಿತಾಳಿಗೆ ಇಷ್ಟವಾದ ಚಿಪ್ಸ್, ಲೇಸ್, ಚಕ್ಲಿ ಎಲ್ಲವನ್ನೂ ತೆಗೆದುಕೊಂಡು ಮನೆ ಕಡೆ ಹೊರಟ. ಹರ್ಷ ದೊಡ್ಡ ಬ್ಯಾಗ್ ಎತ್ತಿಕೊಂಡು ರೂಮಿಗೆ ಹೋಗುತ್ತಿರುವುದನ್ನು ನೋಡಿದ ಅಭಿ, ಹರ್ಷ ಇಷ್ಟು ಬೆಳಿಗ್ಗೆ ಎಲ್ಲಿ ಹೋಗಿ ಬಂದಿದ್ದು ಎಂದು ಆಶ್ಚರ್ಯದಿಂದ ಅವನ ರೂಮಿನೆಡೆ ಹೆಜ್ಜೆ ಹಾಕಿದ. ಏನ್ ಹರ್ಷ, ಬೆಳಗ್ಗೆ ಎಲ್ಲೋ ಸವಾರಿ ಹೋದಾಗಿತ್ತು ಎಂದು ಹುಬ್ಬು ಹಾರಿಸುತ್ತಾ ಕೇಳಿದ ಅಭಿ. ಅಭಿ, ಈ ಸಾಹಿತ್ಯ ನಾನು ಕಾಲೇಜ್ ಮೇಟ್ ಬಜಾರಿ ಅಂತ ಪ್ರೂವ್ ಮಾಡೋಕ್ಕೆ ಹೊರಟಿದ್ದೀನಿ ಕಣೋ. ನೀನು ನನ್ನ ನಂಬ್ತಿರ್ಲಿಲ್ಲ ಅಲ್ವಾ? ಈಗ ನೋಡು ಗೊತ್ತಾಗುತ್ತೆ. ಅವಳಿಗೆ ಈ ರೀತಿದು ಪ್ಯಾಕೆಟ್ ಗಟ್ಟಲೆ ಕುರುಕ್ಲು ತಿಂಡಿ ಅಂದರೆ ಪ್ರಾಣ. ಇದನ್ನು ಅವಳ ಎದುರಿಗೆ ಇಟ್ಟರೆ ಸಾಕು, ತಕ್ಷಣ ಓಡಿ ಬಂದು ತಿಂದರೆ ಅವಳು ಪಕ್ಕಾ ಬಜಾರಿನೇ. ತಿಂದಿಲ್ಲ ಅಂದರೆ ನನಗೆ ಧರ್ಮದಿಟ್ಟು ಕೊಡಿಸಿದ್ದೀವಳಲ್ಲ ಅಂತ ಒಪ್ಕೋತೀನಿ. ಬಾ ನನ್ನ ಜೊತೆ. ಆದರೆ ನೀನು ಎದುರಿಗೆ ಬರಬೇಡ, ಆಮೇಲೆ ನನ್ನ ಪ್ಲ್ಯಾನ್ ಫ್ಲಾಪ್ ಆಗುತ್ತೆ ಎಂದು ಅಭಿಯ ಕೈ ಹಿಡಿದು ಎಳೆದುಕೊಂಡು ಸಾಹಿತ್ಯಾಳ ರೂಮಿನ ಬಳಿ ಬಂದು, ಅಭಿ ನೀನಿಲ್ಲೇ ಇರು, ಬಂದೆ ಎಂದು ಪಿಸುಗುಟ್ಟಿ ಒಳ ನಡೆದ ಹರ್ಷ. ಹಿತ ಯಾವುದೋ ಹಾಡು ಮೆಲ್ಲನೆ ಗುಣುಗುತ್ತಾ ಸಾಹಿತ್ಯಾಳ ಪ್ರತಿಯೊಂದು ವಸ್ತುವನ್ನು ಪರಿಶೀಲಿಸುತ್ತಿದ್ದಳು. ಹಾಯ್ ಹಿತ, ಕರೆದ ಹರ್ಷ. ತಿರುಗಬೇಕೆಂದುಕೊಂಡವಳು ತಿರುಗದೆ ಹಾಗೇ ನಿಂತಳು. ಹಲೋ ಮೇಡಮ್, ನಾನು ನಿಮ್ಮನ್ನೇ ಕರೆದಿದ್ದು. ಅವಳನ್ನೇ ನೋಡುತ್ತಾ ಹೇಳಿದಾಗ ಮೆಲ್ಲನೆ ತಿರುಗಿದಳು ಹಿತ. ಹಲ್ಲುಗಿಂಚಿದ ಹರ್ಷ. ನನ್ನ ಹೆಸರು ಸಾಹಿತ್ಯ, ಹಿತ ಅಲ್ಲ, ಗಂಭೀರವಾಗಿ ಹೇಳಿದಳು ಆಕೆ. ಓ ಸಾರಿ. ನಾಟಕೀಯವಾಗಿತ್ತು ಅವನ ಧ್ವನಿ. ಏನು ಬಂದಿದ್ದು ಪ್ರಶ್ನಿಸಿದಳು ಆಕೆ. ನಿಮ್ಗೇನೋ ತಂದಿದ್ದೀನಿ, ಕೊಟ್ಟು ಹೋಗೋಣ ಅಂತ ಬಂದೆ. ಮತ್ತೆ ಹಲ್ಲುಗಿಂಚಿದ ಹರ್ಷ. ಅನುಮಾನ ಶುರುವಾಯಿತು ಹಿತಾಳಿಗೆ. ಅಲ್ಲೇ ನಿಂತು ಏನದು ಬ್ಯಾಗ್ ನೋಡುತ್ತಾ ಕೇಳಿದಳು. ಬ್ಯಾಗ್ ಓಪನ್ ಮಾಡಿ ಅವಳ ಮುಂದಿಟ್ಟ ಆತ. ಕುರುಕ್ಲು ತಿಂಡಿ. ಬಾಯಲ್ಲಿ ನೀರುರಿತು. ಓಡಿ ಹೋಗಿ ತನಗಿಷ್ಟವಾದ ತಿಂಡಿಗಳನ್ನೆಲ್ಲ ಒಂದೇ ಬಾರಿ ತಿಂದು ಮುಗಿಸಬೇಕೆನ್ನುವ ಬಯಕೆ ಗರಿಗೆದರಿತು. ಆದರೆ ಬುದ್ಧಿ ತನ್ನ ಕೆಲಸ ಪ್ರಾರಂಭಿಸಿತು. ಇದ್ದಕ್ಕಿದ್ದಂತೆ ಇವನ್ಯಾಕೆ ನನಗೆ ತಿಂಡಿ ತಂದಿದ್ದು? ನಾನು ಯಾರು ಅಂತ ಕಂಡು ಹಿಡಿಯೋಕ? ಇದ್ರೂ ಇರ್ಬೋದು. ನನಗೆ ಚಳ್ಳೆ ಹಣ್ಣು ತಿನ್ಸೋಕೆ ಬರ್ತೀಯ ಮಗನೆ, ಇರು ಮಾಡ್ತೀನಿ ಎಂದು ಯೋಚಿಸಿ, ಹರ್ಷ ಸರ್, ಇದನ್ನು ಇಲ್ಲಿ ಯಾಕೆ ತಂದ್ರಿ? ಆಶ್ಚರ್ಯ ಎಂಬಂತೆ ಕೇಳಿದಳು ಆಕೆ. ಅದು ನಿಮಗೆ ಇಷ್ಟ ಅಲ್ವಾ? ಅನುಮಾನದಿಂದ ಕೇಳಿದ ಹರ್ಷ. ಅಯ್ಯೋ, ಇವೆಲ್ಲ ತಿನ್ನಬಾರ್ದು, ಜೀವಕ್ಕೆ ಒಳ್ಳೆಯದಲ್ಲ. ನನಗೆ ಇವೆಲ್ಲ ತಿಂದು ಅಭ್ಯಾಸ ಇಲ್ಲ, ಬೇಕೆಂದೇ ಹೇಳಿದಳು ಆಕೆ. ಅವಳ ಮಾತು ಕೇಳಿ ಬೆಪ್ಪಾದ ಹರ್ಷ. ಹಿತ ಒಳ್ಳೆಯ ಹುಡುಗಿಯಂತೆ ಫೋಸ್ ಕೊಡುತ್ತಿದ್ದಳು. ಬಂದ ದಾರಿಗೆ ಸುಂಕವಿಲ್ಲ ಎಂದು ಬ್ಯಾಗ್ ಹಿಡಿದು ಹೊರನಡೆದ ಹರ್ಷ. ಅವನು ಹೋಗುವವರೆಗೂ ಅವನ ಕೈಯಲ್ಲಿದ್ದ ಬ್ಯಾಗನ್ನೇ ನೋಡಿ, ಅಯ್ಯೋ ಹಿತ, ಅಷ್ಟು ಪ್ಯಾಕೆಟ್ ತಿಂಡಿನ ಮಿಸ್ ಮಾಡ್ಕೊಂಡಿಯಲ್ಲೇ ಎಂದು ತನಗೆ ತಾನೇ ಹೇಳಿಕೊಳ್ಳುತ್ತಾ ಹಣೆ ಚಚ್ಚಿಕೊಂಡಳು. ಅಭಿ ಆಗಲೇ ಅವನ ರೂಮಿಗೆ ಹೋಗಿ ಆಗಿತ್ತು. ಹರ್ಷ ಸಪ್ಪೆ ಮೊರೆ ಹಾಕಿಕೊಂಡು ಬಂದವನೇ, ಮಗ ವರ್ಕೌಟ್ ಆಗಿಲ್ವೋ, ನಾನೇ ಸೋತೆ ಎಂದು ಮಂಚಕ್ಕೆ ಒರಗಿ ಕುಳಿತ. ಅಭಿ ಮುಗುಳ್ನಗುತ್ತಾ ಅವನ ಬಳಿ ಬಂದು, ನೀನು ಈ ರೀತಿ ಡ್ರಾಮಾ ಮಾಡಿದರೆ ಅವರಿಗೆ ಪಕ್ಕಾ ಡೌಟ್ ಬರುತ್ತೆ ಅಂತ ನಂಗೆ ಗೊತ್ತಿತ್ತು. ಬೇರೆ ಏನಾದರೂ ಪ್ಲ್ಯಾನ್ ಮಾಡು ಎಂದು ತನ್ನ ದೇಹಕ್ಕೆ ಅಂಟಿ ಕುಳಿತ ಟೀ ಶರ್ಟನ್ನು ತೆಗೆದು ಫ್ರೆಶ್ ಆಗಲು ಟವೆಲ್ ಹಿಡಿದು ಹೊರಟ. ಹೇ ಅಭಿ, ನಿಂಗೂ ಅವಳ ಮೇಲೆ ಡೌಟ್ ಬಂದಿದ್ಯಾ ಹೀಗೆ? ಕಣ್ಣಗಲಿಸಿ ಕೇಳಿದ ಹರ್ಷ. ಅಭಿ ಅವನತ್ತ ತಿರುಗಿ ಕಿರುನಗೆ ಬೀರುತ್ತಾ, ನಿಂಗೆ ಡೌಟ್ ಅನ್ನೋದಕ್ಕಿಂತ ಹೆಚ್ಚಾಗಿ ಕ್ಯೂರಿಯಾಸಿಟಿನೇ ಇದೆ. ಈಗ ಒಂದು ಕೆಲಸ ಮಾಡು, ನಿಂಗೆ ಯಾವಾಗ ಫ್ರೀ ಇರುತ್ತೋ ಆಗ ಡೈರೆಕ್ಟಾಗಿ ಸಾಗರ್ ಮನೆಗೆ ಹೋಗು. ಅಲ್ಲಿ ಬಹುಶಃ ನಿಮ್ಮ ಪ್ರಶ್ನೆಗೆ ಉತ್ತರ ಸಿಗ್ಬೋದು ಶಾಂತವಾಗಿ ಹೇಳಿದ. ಅಲ್ಲಿ ಉತ್ತರ ಸಿಗುತ್ತಾ? ಅದು ಹೇಗೆ?
ಆಶ್ಚರ್ಯದಿಂದ ಕೇಳಿದ ಹರ್ಷ. ಸಾಹಿತ್ಯ ಬಗ್ಗೆ ಹೆಚ್ಚಾಗಿ ಗೊತ್ತಿರೋದು ಅವಳ ಫ್ರೆಂಡ್ ಅನಿತಾಗೆ ಮಾತ್ರ ಎಂದು ನೇರವಾಗಿ ಬಾತ್ರೂಮ್ ಹೊಕ್ಕು ಬಾಗಿಲು ಭದ್ರಪಡಿಸಿದ. ಹರ್ಷನ ತಲೆ ಒಳಗೆ ಹುಳ ಓಡಿದಂಗಾಯಿತು. ಅವನಿಗೆ ಎಲ್ಲವೂ ಅಯೋಮಯ. ಹಾಗಾದರೆ ಅಬಿಗೆ ಸಾಹಿತ್ಯ ಬಗ್ಗೆ ಗೊತ್ತಾ? ತನ್ನಲ್ಲೇ ಪ್ರಶ್ನೆ ಹಾಕಿದ. ಇಲ್ವೋ ಮಾರಾಯ, ನಿಜವಾಗ್ಲೂ ನಂಗೆ ಗೊತ್ತಿಲ್ಲ. ಸಾಗರ್ ಮನೆಗೆ ಹೋದರೆ ಡೌಟ್ ಕ್ಲಿಯರ್ ಆಗ್ಬೋದು ಅಂತ ಯೋಚನೆ ಬಂತು, ಅದನ್ನೇ ಹೇಳಿದೆ ಅಷ್ಟೆ. ಬಾತ್ರೂಮಿಂದಾನೇ ಜೋರಾಗಿ ಕೂಗಿ ಹೇಳಿದ ಅಬಿ. ಹರ್ಷ ನಗುತ್ತಾ, ಬ್ರಿಲಿಯಂಟ್ ಕಣೋ ನೀನು, ಅದನ್ನು ಇವತ್ತೇ ಜಾರಿಗೆ ತರ್ತೀನಿ ಎಂದು ತಂದಿದ್ದ ತಿಂಡಿ ಪ್ಯಾಕ್ಗಳನ್ನು ತನ್ನ ರೂಮಿನಲ್ಲಿಟ್ಟು ಸ್ನಾನಕ್ಕೆ ಹೊರಟ. ಅದೇ ಸಮಯಕ್ಕೆ ಕಾಯುತ್ತಿದ್ದ ಹಿತ ಆ ತಿಂಡಿ ಪ್ಯಾಕೆಟ್ಗಳನ್ನು ತನ್ನ ರೂಮಿಗೆ ಶಿಫ್ಟ್ ಮಾಡಿಕೊಂಡಿದ್ದಳು. ಹಿತಾಳಿಗೆ ಅರುಣಾದೇವಿಯವರನ್ನು ನೋಡಬೇಕಿತ್ತು. ತಿಂಡಿ ಪ್ಯಾಕೆಟ್ ಶಿಫ್ಟ್ ಮಾಡಿ ಸಮಾಧಾನವಾಗುವಷ್ಟು ತಿಂದ ಬಳಿಕ ಅವರನ್ನು ಹುಡುಕುತ್ತಾ ಕೆಳಗೆ ಬಂದಳು. ಕೊನೆಗೂ ಚೆನ್ನಿಯ ಸಹಾಯದಿಂದ ಅರುಣಾದೇವಿಯವರ ರೂಮು ಪತ್ತೆ ಹಚ್ಚಿದಳು. ಹಾಯ್ ರೌಡಿ ಆಂಟಿ. ಬಾಗಿಲ ಬಳಿಯೇ ನಿಂತು ಅರುಣಾದೇವಿಯವರನ್ನು ನೋಡಿ ಕೂಗಿದಳು ಹಿತ. ಮಲಗಿದ್ದವರು ಕಣ್ಣು ತೆರೆದು ಬಾಗಿಲೆಳೆ ನೋಡಿದವರ ಮುಖ ಕೋಪದಿಂದ ಕೆಂಪಗಾಯಿತು. ಮತ್ತೆ ಆಂಟಿ, ಹೇಗಿದೆ ಕಾಲು? ಎಲ್ಲೋ ಬಿದ್ದು ಏಟ್ ಮಾಡ್ಕೊಂಡಿದ್ರಂತೆ? ಒಳಗೆ ಬಂದು ಅವರ ರೂಮು ಗಮನಿಸುತ್ತಾ ಕೇಳಿದಳು. ಎದ್ದು ಕುಳಿತ ಅರುಣಾದೇವಿಯವರು ಅವಳನ್ನೇ ದುರುಗುಟ್ಟಿ, ನೀನ್ಯಾಕಿಲ್ಲಿಗೆ ಬಂದೆ? ಹುಬ್ಬುಗಂಟಿಕ್ಕಿ ಕೇಳಿದರು. ಅಯ್ಯೋ ಆಂಟಿ, ನಿಮಗೆ ನಾನಂದರೆ ತುಂಬ ತುಂಬ ಇಷ್ಟ ಅಂತ ಗೊತ್ತು. ಅದಕ್ಕೆ ಮೊನ್ನೆಯಿಂದ ನೀವು ನನ್ನನ್ನು ನೋಡಲೇ ಇಲ್ವಲ್ಲ, ತುಂಬ ಮಿಸ್ ಮಾಡ್ಕೊಂಡ್ರೇನೋ ಅಲ್ವಾ? ಅದೇ ಯೋಚನೆಯಲ್ಲಿ ಎಲ್ಲಿ ಬಿದ್ದು ಪೆಟ್ ಮಾಡ್ಕೊಂಡ್ರೇನೋ ಅಂತ ನನಗೆ ಡೌಟ್ ಆಯಿತು. ಅದಕ್ಕೆ ನಿಮ್ಮ ವಿಷಯ ಕೇಳಿದ ತಕ್ಷಣ ಓಡೋಡಿ ಬಂದೆ. ವ್ಯಂಗ್ಯವಾಡಿದಳು ಹಿತ. ಅರುಣಾದೇವಿಯವರು ಕೋಪದಿಂದ, ಏಯ್, ನನಗೆ ಆಡ್ಕೊಳ್ಳೋಷ್ಟು ಎತ್ತರಕ್ಕೆ ಬೆಳೆದಿದ್ಯಾ ನೀನು ಎಂದು ಎದ್ದು ಬಂದು ಅವಳ ಜುಟ್ಟು ಗಟ್ಟಿಯಾಗಿ ಹಿಡಿದರು. ಹಲೋ ಆಂಟಿ, ಈಗ ನಾನು ಲಬಲಬೋ ಅಂತ ಬಾಯಿ ಬಡ್ಕೊಂಡ್ರೆ ಮನೆಯವರೆಲ್ಲ ಇಲ್ಲಿ ಸೇರ್ತಾರೆ. ನೆನ್ನೆ ತಾನೇ ಕಾಲಿಗೆ ಏಟಾಗಿ ನಡೆಯೋಕ್ಕಾಗದೆ ಮಲಗಿದ್ದ ಈ ಹೆಂಗಸಿನ ಅವತಾರ ಇವತ್ತು ಈ ರೀತಿಯಾಗಿ ಬದಲಾಗಿದ್ದು ಯಾರಾದರೂ ನೋಡಿದರೆ ಅಷ್ಟೇ ನಿಮ್ಮ ಕತೆ. ಕೈ ತೆಗೆದ್ರೆ ನಿಮಗೆ ಒಳ್ಳೆಯದು, ಇಲ್ಲಾಂದರೆ ಒಂದಕ್ಕೊಂದು ಉಚಿತ ಅನ್ನೋ ಹಾಗೆ ಸರಿಯಾಗಿರೋ ಕಾಲನ್ನ ಮುರಿದಾಕಿ ಅದಕ್ಕೊಂದು ಫ್ರೀಯಾಗಿ ಕೈನೂ ಮುರಿದಾಕಿ ಹೋಗ್ತಾ ಇರ್ತೀನಿ. ನನ್ನ ಪವರ್ ಬಗ್ಗೆ ಆಲ್ರೆಡಿ ನೇಹಾ ಮೇಡಮ್ ಎಕ್ಸ್ಪ್ಲೇನ್ ಮಾಡಿರಬೇಕಲ್ವಾ? ಹುಬ್ಬು ಹಾರಿಸುತ್ತಾ ಹೇಳಿದಳು ಹಿತ. ಅರುಣಾದೇವಿಯವರಿಗೆ ನೇಹಾ ಕಾಲ್ ಮಾಡುವಾಗ ಸಾಹಿತ್ಯಾಳನ್ನು ಸೋಲಿಸುವುದು ಅಷ್ಟು ಸುಲಭ ಇಲ್ಲ, ಮೊದಲಿಗಿಂತ ಈಗ ತುಂಬ ಸ್ಟ್ರಾಂಗ್ ಆಗಿದ್ದಾಳೆ, ಅದೆಲ್ಲಿಂದ ಆ ಶಕ್ತಿ ಬಂತೋ, ನನ್ನ ಕೈ ಮುರಿಯೋದೊಂದೇ ಬಾಕಿ, ಯಾವತ್ತಿದ್ರೂ ಅವಳನ್ನು ಎದುರಾಡಿ ಗೆಲ್ಲೋದಕ್ಕಿಂತ ಹಿಂದಿನಿಂದ ಸಂಚ್ ಮಾಡಿ ಗೆಲ್ಲೋದೇ ಉತ್ತಮ ಎಂದು ಹೇಳಿದ್ದು ನೆನಪಾಯಿತು. ತಕ್ಷಣ ತನ್ನ ಹಿಡಿತ ಸಡಿಲಿಸಿದರು. ಹಿತ ನಗುತ್ತಾ, ವೆರಿ ಗುಡ್ ಗರ್ಲ್, ಹೋಗಮ್ಮ ಮಲ್ಕೋ ಹೋಗು, ಯಾರಿಗಾದರೂ ನಿಮ್ಮ ಡ್ರಾಮಾ ಗೊತ್ತಾದರೆ ಕಷ್ಟ ಆಮೇಲೆ ಎಂದು ಅವರ ಕೆನ್ನೆ ತಟ್ಟಿದಳು. ಅವಳ ಕೈಯನ್ನು ತೆಗೆದು ಬಿಸಾಕಿ ಮಂಚದ ಮೇಲೆ ಹೋಗಿ ಕುಳಿತರು ಅರುಣಾದೇವಿಯವರು. ಅಯ್ಯೋ, ಆಫೀಸಿಗೆ ಲೇಟ್ ಆಯಿತು, ಆಮೇಲೆ ಸರ್ ನನ್ನ ಬಿಟ್ಟು ಹೋಗ್ಬಿಡ್ತಾರೆ ಅಷ್ಟೆ. ಬರಲಾ? ರೆಡಿ ಆಗಿಬಿಟ್ಟು ಆಫೀಸಿಗೆ ಹೋಗಿ ಬರ್ತೀನಿ, ಮತ್ತೆ ಸಂಜೆ ಸಿಗ್ಲಾ, ಬಾಯ್ ಎಂದು ನಗುತ್ತಾ ತನ್ನ ರೂಮಿಗೆ ನಡೆದಳು ಹಿತ. ಅರುಣಾದೇವಿಯವರಿಗೆ ಕೋಪ ತಡೆಯಲಾಗಲಿಲ್ಲ. ಟೇಬಲ್ ಮೇಲಿದ್ದ ನೀರಿನ ಗ್ಲಾಸನ್ನು ತೆಗೆದು ಗೋಡೆಯ ಮೇಲೆ ಎಸೆದರು. ಅದು ಚೂರು ಚೂರಾಯಿತು. ಶಬ್ದ ಕೇಳಿ ಕನಕಮ್ಮ ಓಡಿ ಬಂದರು. ಅರುಣಾದೇವಿಯವರ ಮುಖ ಕೋಪದಿಂದ ಕುದಿಯುತ್ತಿದ್ದುದು ನೋಡಿ ಏನಾಯಿತು ಎಂದು ಕೇಳುವ ಧೈರ್ಯ ಸಾಲಲಿಲ್ಲ ಅವರಿಗೆ. ಮೆಲ್ಲನೆ ರೂಮು ನೋಡಿದವರಿಗೆ ಮೂಲೆಯಲ್ಲಿ ಗಾಜಿನ ಲೋಟ ಚೂರಾಗಿ ಬಿದ್ದಿರುವುದು ಕಂಡು ಅವನ್ನೆಲ್ಲ ಕ್ಲೀನ್ ಮಾಡಿ ಸದ್ದಿಲ್ಲದೆ ಹೊರಟು ಹೋದರು. ಅಭಿ ಆಫೀಸಿಗೆ ಬೇಗ ಹೋಗಬೇಕೆಂದು ರೆಡಿಯಾಗುತ್ತಿದ್ದ. ಅವನಿಗೆ ತನ್ನ ಕೆಲಸದ ಜೊತೆಗೆ ಆ್ಯಶ್ನ ಕೆಲಸದ ಬಗ್ಗೆ ಹೆಚ್ಚು ಗಮನ ಹರಿಸುತ್ತಿದ್ದುದರಿಂದ ಕೆಲಸದ ಒತ್ತಡ ಜಾಸ್ತಿ ಇರುತ್ತಿತ್ತು. ಆ್ಯಶ್ಗೆ ಬೇಕಾದ ಸಲಹೆಗಳನ್ನು ನೀಡುತ್ತಾ ಉತ್ತೇಜಿಸುತ್ತಿದ್ದುದು ಆ್ಯಶ್ನ ಕೆಲಸಕ್ಕೆ ಇನ್ನಷ್ಟು ಸಹಾಯವಾಗುತ್ತಿತ್ತು. ಅಭಿ ರೂಮಿನಲ್ಲಿರುವುದನ್ನು ನೋಡಿದ ಹಿತ ಅವನಿದ್ದಲ್ಲಿಗೆ ಓಡಿ ಬಂದಳು. ಅಭಿ ಆಗಷ್ಟೇ ರೆಡಿಯಾಗಿ ಕನ್ನಡಿ ನೋಡುತ್ತಾ ತಲೆಗೂದಲನ್ನು ಕ್ರಾಪ್ ತೆಗೆದು ಹಿಂದಕ್ಕೆ ಸರಿಸುತ್ತಿದ್ದ.
ಅಯ್ಯೋ, ಈ CID ಮುಂದೆ ನಿಲ್ಲೋಕೆ ಭಯ, ಥೋ ಎಂದು ಮನದಲ್ಲೇ ಅಂದುಕೊಂಡು ಅವನ ರೂಮಿಗೆ ಬಂದು ಕೈಯ ನೆಟಿಕೆ ತೆಗೆಯುತ್ತಾ ನಿಂತಿದ್ದಳು. ಅಭಿ ಅವಳನ್ನು ಕನ್ನಡಿಯಲ್ಲೇ ಗಮನಿಸಿ ಹಿಂದೆ ತಿರುಗಿ ಪ್ರಶ್ನಾರ್ಥಕವಾಗಿ ಅವಳನ್ನು ನೋಡಿದ. ಮಾತು ಹೊರಗೆ ಬರಲಿಲ್ಲ ಅವಳಿಗೆ. ಹಲೋ ಮಿಸ್, ಬಂದ್ ವಿಷಯ? ಹುಬ್ಬು ಜೋಡಿಸಿ ಅವನೇ ಕೇಳಿದ. ಹಾಂ ಅದು ಸರ್, ನಾನು ನಿಮ್ಮ ಜೊತೆನೇ ಆಫೀಸಿಗೆ ಬರಲಾ ಅಥವಾ ಬೈಕು ಎಂದು ರಾಗ ಎಳೆದಳು. ಅಭಿ ಗಂಭೀರವಾಗಿ ಅವಳತ್ತ ನೋಡಿ, ಯಾರು ನೀವು? ದುರುಗುಟ್ಟಿ ಕೇಳಿದ. ಹಿತಾಳ ಎದೆ ಝಲ್ಲೆಂದಿತು. ಕಣ್ಣಗಲಿಸಿ ಅಭಿಯನ್ನು ನೋಡಿದಳು. ಅಭಿ ಹಾಗೇ ದುರುಗುಟ್ಟಿ ನೋಡುತ್ತಿದ್ದ. ಅದು ನಾನು ಸಾಹಿತ್ಯ, ಉಗುಳು ನುಂಗುತ್ತಾ ಹೇಳಿದಳು ಆಕೆ. ಮೇಡಮ್, ನನಗೆ ಸುಳ್ಳು ಅಂದರೆ ತುಂಬಾ ಕೋಪ. ನೀವು ಸುಳ್ಳು ಹೇಳುವ ಹಾಗಿದ್ರೆ ಏನೂ ಹೇಳೋದು ಬೇಡ. ಸತ್ಯಾಳ ರೂಪ ನಿಮಗೂ ಇದೆ ಅಂದ ಮಾತ್ರಕ್ಕೆ ಅವಳ ಥರ ಇರೋಕ್ಕೆ ನಿಮ್ಮಿಂದ ಖಂಡಿತ ಸಾಧ್ಯ ಇಲ್ಲ. ನಿಮ್ಮಿಂದ ಅಂತಲ್ಲ, ಬೇರೆ ಯಾರಿಂದನೂ ಸಾಧ್ಯ ಇಲ್ಲ. ಅವಳ ಜಾಗಕ್ಕೆ ನೀವು ಬಂದು ಅದೇನು ಮಾಡೋಕ್ಕೆ ಹೊರಟಿದ್ದೀರೋ ನಂಗೆ ಗೊತ್ತಿಲ್ಲ. ಆದರೆ ಅದರಿಂದ ಯಾರಿಗಾದ್ರೂ ತೊಂದರೆ ಆದರೆ ನಿಮ್ಮನ್ನು ಮಾತ್ರ ಸುಮ್ಮನೆ ಬಿಡಲ್ಲ. ನಾನು ಸತ್ಯಾಳನ್ನು ನಂಬ್ತೀನಿ. ಐ ಟ್ರಸ್ಟ್ ಹರ್ ಅ ಲಾಟ್. ಅದಕ್ಕೆ ನಿಮ್ಮನ್ನು ಸುಮ್ಮನೆ ಬಿಟ್ಟಿರೋದು. ಅವಳು ಏನೇ ಮಾಡಿದರೂ ಸರಿಯಾಗಿ ಮಾಡ್ತಾಳೆ ಅನ್ನೋ ನಂಬಿಕೆ. ಶಿ ಈಸ್ ಪರ್ಫೆಕ್ಟ್ ಅಂತ ನಾನು ಹೇಳಲ್ಲ, ಬಟ್ ವೆರಿ ಗುಡ್ ಗರ್ಲ್. ಅವಳ ಒಪ್ಪಿಗೆ ಮೇಲೆ ನೀವು ಇಲ್ಲಿಗೆ ಬಂದಿದ್ದೀರಾ ಅಂತಾನೂ ಅಂದ್ಕೊಂಡಿದ್ದೀನಿ. ಒಂದು ವೇಳೆ ಅದು ಸುಳ್ಳಾದರೆ ನಿಮ್ಮ ಕಥೆನೇ ಬೇರೆ. ಮುಂದೆ ಯಾವುದೇ ಕೆಲಸ ಮಾಡಬೇಕಾದ್ರೂ ಯೋಚನೆ ಮಾಡಿ ಹೆಜ್ಜೆ ಇಡಿ. ನನಗೆ ತುಂಬ ಕೆಲಸ ಇದೆ. ಐ ಹ್ಯಾವ್ ಟು ಗೋ ಔಟ್ ಎಂದು ಹೇಳಿ ಹೊರಟವನು ಮತ್ತೆ ತಿರುಗಿ, ಸತ್ಯ, ಶಿ ಈಸ್ ಮೈನ್, ಅವಳಿಗೆ ತೊಂದರೆ ಆಗಬಾರ್ದು ಅಷ್ಟೆ ಎಂದು ನಿಟ್ಟುಸಿರು ಬಿಟ್ಟು, ವೆಲ್, ಬೈಕು ಬೇಕಂದ್ರಲ್ಲ, ಪಾರ್ಕಿಂಗ್ ಪ್ಲೇಸ್ಲಿ ಇನ್ನೊಂದು ಬುಲೆಟ್ ಇದೆ, ತಗೊಂಡು ಹೋಗ್ಬೋದು. ಇನ್ನೊಂದು ವಿಷಯ, ನನ್ನ ಸತ್ಯಗೆ ಸೈಕಲ್ ಓಡಿಸೋಕ್ಕೂ ಬರಲ್ಲ ಅನ್ನೋ ಸತ್ಯ ನಂಗೆ ಗೊತ್ತಿದೆ. ನನ್ನೆದುರು ನಿಮ್ಮ ಡ್ರಾಮಾ ಬೇಡ, ಓಕೆ ಎಂದು ಇನ್ನೊಂದು ಬೈಕ್ನ ಕೀ ಅವಳತ್ತ ಎಸೆದು ಹೊರಟೇ ಹೋದ ಅಭಿ. ಹಿತ ಉಸಿರು ಬಿಗಿ ಹಿಡಿದು ನಿಂತೇ ಇದ್ದಳು. ಅವಳಿಗೆ ಅವನ ಮಾತು ಕೇಳಿ ಸುಸ್ತಾಗಿತ್ತು. ಯಪ್ಪ, ಇವನು ಅದು ಹೇಗೆ ಕಂಡು ಹಿಡಿದ್ನಪ್ಪ. ಸದ್ಯ ವಿಷಯ ಗೊತ್ತಾದರೂ ಬಚಾವಾದ್ನಲ್ಲ. ಸಿಸ್ಟರ್, ನಿಂಗೆ ಇಲ್ಲಿಂದಾನೇ ಅಡ್ಬಿದ್ದೆ. ಯಾರ ಕೈಯಿಂದ ತಪ್ಪಿಸ್ಕೊಂಡ್ರೂ ಈ CID ಕೈಯಿಂದ ತಪ್ಪಿಸ್ಕೊಳ್ಳೋದು ಕಷ್ಟ ಅಂದ್ಕೊಂಡಿದ್ದೆ. ಹಾಗೇ ಆಯಿತು. ಅದು ಸರಿ, ಇವರೇನಾದರೂ ನನ್ನ ಸೀಸ್ಗೆ ಸ್ಕೆಚ್ ಆಗ್ತಿದ್ದಾರಾ ಹೇಗೆ? ಅವಳನ್ನು ಅಷ್ಟೊಂದು ಹೊಗಳಿದ್ದು ನೋಡಿದರೆ ಪಕ್ಕಾ ಲವ್ವೆ. ಈ ವಿಷಯ ನಮ್ಮ ಹುಡುಗಿಗೆ ಗೊತ್ತಿಲ್ವಾ? ಅಡ್ಡ ಹೆಸರು ಯಾವುದಾದ್ರೂ ಇದೆಯಾ ಅಂತ ಕೇಳಿದರೆ ಇಲ್ಲ ಅಂದ್ಲು. ಈಗ ನೋಡಿದರೆ ಅಭಿ ಸರ್ ಇವಳನ್ನ ಸತ್ಯ ಅಂತ ಕರೀತಾರೆ. ಉಫ್, ಇನ್ನೇನೆಲ್ಲ ಸೀಕ್ರೆಟ್ ಇದೆಯೋ. ಏನೇ ಆಗಲಿ, ಡೈಲಿ ಬೈಕ್ ಓಡಿಸೋಕ್ಕೆ ಪರ್ಮಿಷನ್ ಸಿಕ್ತಲ್ಲ, ಅಷ್ಟು ಸಾಕು ಎನ್ನುತ್ತಾ ರೂಮಿಗೆ ಹೋದಾಗ ಮೊಬೈಲ್ ಹೊಡೆದುಕೊಳ್ಳುತ್ತಿತ್ತು. ಡಿಸ್ಪ್ಲೇನಲ್ಲಿ ದೀಪ್ ಎಂದು ತೋರಿಸುತ್ತಿದ್ದುದು ಕಂಡು ತಲೆ ಮೇಲೆ ಕೈ ಹೊತ್ತು, ಅಯ್ಯೋ ಇವನೊಬ್ಬ ಕಾಲ್ ರಿಸೀವ್ ಮಾಡಿದರೆ ಬೇಕಾಗಿದ್ದು ಮಾತಾಡಲ್ಲ, ಬರೀ ತಿಂದ ಉಂಡ ಆರಾಮ, ಯಾವಾಗ ಸಿಗ್ತೀಯಾ, ಏನಾದರೂ ಪ್ರಾಬ್ಲಮ್ಮ, ಕುರುಕ್ಲು ಕಮ್ಮಿ ತಿನ್ನು, ಇದೇ ರಾಗ. ಅದು ಅಲ್ಲದೆ ಬಂದಾಗಿಂದ ಅವನಿಗೆ ಬೇರೆ ಕಾಲ್ ಮಾಡಿಲ್ಲ, ಎಲ್ಲಿದ್ದೇನೆ ಅಂತಲೂ ಹೇಳಿಲ್ಲ. ಈಗ ರಿಸೀವ್ ಮಾಡಿ ಮಾತಾಡಿದರೆ ಇಷ್ಟುದ್ದ ಸುಪ್ರಭಾತ ಶುರು ಹಚ್ಕೋತಾನೆ. ಸದ್ಯ ಫುಲ್ ಬ್ಯುಸಿ ಅಂತ ಮೆಸೇಜ್ ಮಾಡಿ ಸುಮ್ಮನಿರೋದೇ ವಾಸಿ ಎಂದು ಕಾಲ್ ಕಟ್ ಮಾಡಿ ಟಕ ಎಂದು ಮೆಸೇಜ್ ಟೈಪ್ ಮಾಡಿ ಮೊಬೈಲನ್ನು ಬ್ಯಾಗಲ್ಲಿಟ್ಟು ಆಫೀಸಿಗೆ ರೆಡಿಯಾಗಿ ಕೆಳಬಂದು ಅರುಣಾದೇವಿಯವರ ಬಳಿ ಹೋಗಿ, ಹಾಯ್ ಆಂಟಿ, ಹೇಗಿದೆ ನಿಮ್ಮ ಕಾಲು ನೋವು? ನಾನು ನೋಡಿದ ತಕ್ಷಣ ಜಾಸ್ತಿ ಆಗಿರಬೇಕಲ್ಲ? ಅದು ಹಾಗೆ ಆಂಟಿ, ನಮ್ಮ ಹತ್ರ ಆಗದೆ ಇರೋದು ಇನ್ನೊಬ್ಬರ ಹತ್ರ ಆದಾಗ ಹೊಟ್ಟೆಯಲ್ಲಿ ಹೇಗೇಗೋ ಆಗುತ್ತೆ. ಅದು ಕಾಮನ್ ಬಿಡಿ, ಜಾಸ್ತಿ ಸ್ಟ್ರೆಸ್ ಮಾಡ್ಕೋಬೇಡಿ. ಆಮೇಲೆ ಡಾಕ್ಟರ್ ಕಾಲ್ ಚೇಂಜ್ ಮಾಡಬೇಕು ಅಂದರೆ ಕಷ್ಟ. ಹಾಂ, ಆಮೇಲೆ ಇನ್ನೊಂದು ವಿಷಯ, ಒಂದು ವೇಳೆ ನಾವು ಯಾರಿಗೂ ಸುಳ್ಳು ಹೇಳಬೇಕಾದ್ರೆ ಸ್ವಲ್ಪ ಮೈ ಹುಷಾರಿಲ್ಲ, ತಲೆ ನೋಯ್ತಿದೆ, ಕಾಲು ನೋಯ್ತಿದೆ ಅಂತ ಸುಳ್ಳು ಹೇಳ್ತೀವಲ್ಲ, ಅದು ಆಮೇಲೆ ನಿಜ ಆಗೋಗುತ್ತಂತೆ. ಅದಕ್ಕೆ ನಾನು ಅಂಥ ಸುಳ್ಳೆಲ್ಲ ಹೇಳೋಕ್ಕೆ ಹೋಗಲ್ಲಪ್ಪ. ಮತ್ತಾರಿಗೆ ಬೇಕು ಕೈಕಾಲು ಮುರ್ಕೊಂಡು ಮೂಲೆಯಲ್ಲಿ ಕೂರೋ ಕೆಲಸ? ಏನೇನೋ ಬಡಬಡಿಸಿ ಮಾತು ನಿಲ್ಲಿಸಿದಳು ಹಿತ. ಅರುಣಾದೇವಿಯವರು ಅವಳನ್ನೇ ದುರುಗುಟ್ಟಿ ನೋಡುತ್ತಿದ್ದರು. ಅಯ್ಯೋ ಆಂಟಿ, ಅದ್ಯಾಕೆ ಹಾಗೆ ನೋಡ್ತೀರಾ?
ನಾನು ನಿಮಗೆ ಹೇಳಿಲ್ಲ. ನೀವು ನಿಜವಾಗ್ಲೂ ಬಿದ್ದು ಏಟ್ ಮಾಡ್ಕೊಂಡಿದ್ದೀರಲ್ಲ, ನಿಮಗೇನೂ ಆಗಲ್ಲ ಬಿಡಿ. ಸರಿ, ನಾನಿನ್ನು ಬರಲಾ? ಬಾಯ್. ಆಫೀಸಿಗೆ ಲೇಟ್ ಆಯಿತು, ಬರ್ತೀನಿ ಎಂದು ಕಣ್ಣೊಡೆದು ಹೊರ ನಡೆದಳು ಹಿತ. ಅರುಣಾದೇವಿಯವರಿಗೆ ಶುರುವಾಯಿತು ಭಯ. ಅಯ್ಯೋ, ನಾನು ಕಾಲು ಜಾರಿ ಬಿದ್ದು ಕಾಲು ನೋಯ್ತಿದೆ ಅಂತ ಸುಳ್ಳು ಹೇಳಿದ್ನಲ್ಲ, ಈ ಹುಡುಗಿ ಹೇಳಿದಾಗೆ ನಿಜವಾಗ್ಲೂ ಕಾಲು ಮುರಿದೋಗುತ್ತಾ? ಯೋಚನೆಗೆ ಬಿದ್ದರು. ಅವಳ ಮಾತಿಗೆ ತಲೆ ಕೆಡಿಸ್ಕೊತಿದ್ದೀನಲ್ಲ, ನಂಗೆ ಬುದ್ಧಿ ಇಲ್ಲ ಎಂದು ಹಣೆ ಉಜ್ಜಿ ಸುಮ್ಮನಾದರು. ಹಿತಾಳನ್ನು ತನ್ನ ಕಾರಿನಲ್ಲಿ ಕೂರಿಸಿ ಕರೆದುಕೊಂಡು ಹೋಗಬೇಕೆಂದು ಕಾಯುತ್ತಾ ಇದ್ದ ಹರ್ಷ ಅವನು ಕಾದಿದ್ದೇ ಬಂತು. ಹಿತ ಬೈಕ್ ಹಿಡಿದು ಹೊರಟೇ ಹೋದಳು. ಇವಳಿಗೆ ಕಾದಿದ್ದು ನಂದೇ ತಪ್ಪು ಎಂದು ಹಣೆ ಚಚ್ಚಿಕೊಳ್ಳುತ್ತಾ ಕಾರಿಡಿದು ಹೊರಟ ಹರ್ಷ. ಯಾಕೋ ಆಫೀಸಿಗೆ ಹೋಗಲು ಮನಸ್ಸಾಗದೆ ಅಬಿಗೆ ಹೇಳಿ ನೇರವಾಗಿ ಸಾಗರ್ ಮನೆಗೆ ತೆರಳಿದ. ಸಾಹಿತ್ಯ ಬಂದಾಗಿಂದ ಅನಿತಾ ಮತ್ತು ಸಾಗರ್ ಜಗಳ ಆಡುವುದು ಸ್ವಲ್ಪ ಮಟ್ಟಿಗೆ ಕಡಿಮೆಯಾಗಿತ್ತು. ಆದರೂ ದಿನಕ್ಕೊಂದು ಬಾರಿಯಾದರೂ ಜಗಳವಾಡುವುದು ಅವರಿಗೆ ರೂಢಿಯಾಗಿತ್ತು. ಜೊತೆಗೆ ಅವಳ ಕೈಚಳಕದಿಂದ ಸಾಗರ್ ಸ್ವಲ್ಪ ಸುಧಾರಿಸಿಕೊಂಡಿದ್ದ. ಹರ್ಷ ಸಾಗರ್ ಮನೆಗೆ ಬಂದಾಗ ಮೂವರು ಕುಳಿತು ಹರಟೆ ಹೊಡೆಯುತ್ತಿದ್ದರು. ಸಾಹಿತ್ಯ ಅವನಿಗೆ ಬೆನ್ನು ಹಾಕಿ ಕುಳಿತಿದ್ದರಿಂದ ಅವಳಾರೆಂದು ಅವನಿಗೆ ಸ್ಪಷ್ಟವಾಗಿ ಕಾಣಿಸಲಿಲ್ಲ. ಬಾಗಿಲ ಬಳಿಯೇ ನಿಂತು ಹಾಯ್ ಸಾಗರ್ ಎಂದು ಕೂಗಿದ. ಸಾಹಿತ್ಯ ತಿರುಗಿ ನೋಡದೆ ಕಣ್ಣಗಲಿಸಿ ಅನಿತಾಳ ಮುಖ ನೋಡಿದಳು. ಅನಿತಾಳಿಗೂ ಹರ್ಷನನ್ನು ನೋಡಿ ಶಾಕ್ ಆಗಿತ್ತು. ಮುಂದೇನು ಮಾಡಬೇಕೆಂದು ತಿಳಿಯದೆ ಸಾಗರ್ನನ್ನು ನೋಡಿದಳು. ಸಾಗರ್ ಅನಿತಾಳನ್ನು ನೋಡಿ ತನಗೇನು ಗೊತ್ತಿಲ್ಲ ಎಂಬಂತೆ ಕಣ್ಣಲ್ಲೇ ತಿಳಿಸಿ ಹರ್ಷನ ಬಳಿ ನಡೆದ. ಹರ್ಷನಿಗೆ ಬೆನ್ನು ಮಾಡಿ ಕುಳಿತಿರುವ ಹುಡುಗಿಯನ್ನು ನೋಡಬೇಕೆಂಬ ಹಂಬಲ. ಆದರೆ ಸಾಗರ್ ಅವನ ಬಳಿ ಬಂದು ಮಾತನಾಡಲು ಶುರು ಮಾಡಿದ್ದರಿಂದ ಆ ಹುಡುಗಿಯ ಮುಖ ನೋಡಲು ಸಾಧ್ಯವಾಗಲಿಲ್ಲ. ಸಾಹಿತ್ಯ ತಟ್ಟನೆ ಮೇಲೆದ್ದು ರೂಮಿಗೆ ನಡೆದಳು. ಅದನ್ನು ನೋಡಿದ ಹರ್ಷ ಅವಳತ್ತ ತಿರುಗಿ, ಎಕ್ಸ್ಕ್ಯೂಸ್ ಮೀ ಮೇಡಮ್, 1 ನಿಮಿಷ ನಿಂತ್ಕೊಳ್ಳಿ ಎಂದು ಅನುಮಾನದಿಂದ ಕರೆದ. ತಟ್ಟನೆ ನಿಂತಳು ಸಾಹಿತ್ಯ. ಸಿಕ್ಕಿ ಹಾಕಿಕೊಂಡೆ ಎಂಬ ಭಯ ಅವಳಿಗೆ. ಹರ್ಷ ಸಾಗರ್ನತ್ತ ತಿರುಗಿ, ಸಾಗರ್ 1 ನಿಮಿಷ, ನನಗೆ ಕೆಲವೊಂದು ಡೌಟ್ಗಳಿದ್ದಾವೆ, ಅದನ್ನು ಬಗೆಹರಿಸಬೇಕು. ಈ ಹುಡುಗಿ ಬಗ್ಗೆ ಸ್ವಲ್ಪ ಕುತೂಹಲ, ಹಾಗೆ ಅವರನ್ನೊಮ್ಮೆ ನೋಡ್ಕೊಂಡು ಬರ್ತೀನಿ ಎಂದು ಅವನ ಮಾತಿಗೂ ಕಾಯದೆ ಸಾಹಿತ್ಯಾಳ ಬಳಿ ನಡೆದ. ಸಾಗರ್ಗೆ ಏನು ಮಾಡಬೇಕೆಂದು ತೋಚಲಿಲ್ಲ. ಅವನು ಅನಿತಾಳ ಮುಖ ನೋಡಿದ. ಅನಿತಾ ಅಸಹಾಯಕಳಾಗಿ ನಿಂತಿದ್ದಳು. ಸಾಹಿತ್ಯ ಅಂತೂ ತುಂಬ ಬೆವರಿ ಹೋಗಿದ್ದಳು. ಹರ್ಷ ಸಾಹಿತ್ಯಳ ಮುಖ ನೋಡುತ್ತಿದ್ದಂತೆ ಕರೆಂಟ್ ಶಾಕ್ ಕೊಟ್ಟವನ ಹಾಗೆ ಕಣ್ಣಗಲಿಸಿ ನಿಂತು ಬಿಟ್ಟ. ಸಾಹಿತ್ಯ ತಲೆ ತಗ್ಗಿಸಿ ನಿಂತಿದ್ದಳು. ನೀವು? ಆಶ್ಚರ್ಯದಿಂದ ಸಾಹಿತ್ಯಳನ್ನು ನೋಡಿ ಪ್ರಶ್ನಾರ್ಥಕವಾಗಿ ಕೇಳಿದ ಹರ್ಷ. ಹರ್ಷ ಅವರೇ, ನಾನು ನಿಮಗೆ ವಿಷಯ ಹೇಳ್ತೀನಿ, ಆದರೆ ಒಂದು ಕಂಡೀಷನ್, ಅದಕ್ಕೆ ಒಪ್ಪಿದ್ರೆ ಮಾತ್ರ ಎಲ್ಲ ವಿಷಯನೂ ಹೇಳ್ಬೋದು ಎಂದು ಅನಿತಾ ಮುಂದೆ ಬಂದು ಹೇಳಿದಳು. ಕಂಡೀಷನ್ನ? ಏನದು? ಪ್ರಶ್ನಿಸಿದ ಹರ್ಷ. ನಿಮಗೆ ವಿಷಯ ಗೊತ್ತಾದ ಮೇಲೆ ಯಾರ ಹತ್ರನೂ ಹೇಳಬಾರ್ದು, ಹಾಗಿದ್ರೆ ಮಾತ್ರ ಹೇಳೋದು. ಅನಿತಾಳ ಮಾತಿಗೆ ಅಷ್ಟೇನಾ? ಸರಿ, ಯಾರ ಹತ್ರನೂ ಹೇಳಲ್ಲ, ಆದರೆ ವಿಷಯ ಏನು ಅಂತ ಹೇಳಿ, ನನಗೆ ಫುಲ್ ಕನ್ಫ್ಯೂಸ್ ಆಗ್ತಿದೆ ಎಂದಾಗ ಅನಿತಾ ನಡೆದ ವಿಷಯವನ್ನೆಲ್ಲ ಹೇಳಿದಳು. ಮೊದಲ ಬಾರಿಗೆ ನೇಹಾ ಮತ್ತು ಅರುಣಾದೇವಿಯವರ ಮೇಲೆ ಸಣ್ಣದಾದ ಅನುಮಾನ ಹುಟ್ಟಿತ್ತು ಹರ್ಷನಿಗೆ. ಆದರೂ ಅರುಣಾದೇವಿಯವರು ಸಾಹಿತ್ಯ ಜೊತೆ ಅಷ್ಟೊಂದು ನಿಷ್ಠುರವಾಗಿ ನಡೆದುಕೊಳ್ಳುತ್ತಾರೆಂಬ ಮಾತನ್ನು ಅವನ ಮನಸ್ಸು ಒಪ್ಪಲಿಲ್ಲ. ಎಷ್ಟೆಂದರೂ ಅವರಲ್ಲಿ ತನ್ನ ಅಮ್ಮನನ್ನು ಕಾಣುತ್ತಿದ್ದನಲ್ಲವೇ? ವಿಷಯ ತಿಳಿದು ಹರ್ಷನಿಗೆ ಬೇಸರವಾದರೂ ತೋರ್ಗಡದೆ ಸಾಹಿತ್ಯಾಳನ್ನು ನೋಡಿ, ಎಲ್ಲ ಸರಿ ಹೋಗುತ್ತೆ, ನೀವೇನು ಬೇಜಾರಾಗಬೇಡಿ, ನನಗೆ ನಿಮ್ಮ ತಂಗಿ ಮೇಲೆ ಸಣ್ಣದೊಂದು ಅನುಮಾನವಿತ್ತು, ಅದಕ್ಕಾಗಿ ಇಲ್ಲಿಗೆ ಬಂದಿದ್ದು ಎಂದು ಕಾಲೇಜ್ನಲ್ಲಿ ಇರುವಾಗ ಅವಳು ಮಾಡಿದ ಅವಾಂತರವನ್ನೆಲ್ಲ ಹೇಳಿಬಿಟ್ಟ. ಹರ್ಷನನ್ನು ಬಿಟ್ಟು ಉಳಿದವರೆಲ್ಲರೂ ಗೊಳ್ಳೆಂದು ನಕ್ಕರು. ಅನಿತಾ ಮತ್ತು ಸಾಗರ್ ಇಬ್ಬರೂ ಸೇರಿ ಹೆಂಗಸಿನ ಕೈಯಲ್ಲಿ ಪೆಟ್ಟು ತಿಂದು ಬಂದಿದ್ದ ವಿಷಯವನ್ನು ಹಿಡಿದು ಹರ್ಷನಿಗೆ ರೇಗಿಸತೊಡಗಿದರು.
ಅವನು ಸುಮ್ಮನೆ ಮುಗುಳ್ನಗುತ್ತಾ ಕುಳಿತಿದ್ದ. ಮಧ್ಯಾಹ್ನವಾಗುತ್ತಲೇ ಅವರ ಜೊತೆಗೆ ಊಟ ಮುಗಿಸಿ ಆಫೀಸಿಗೆ ಹೋಗಬೇಕೆಂದು ಹೊರಟ ಹರ್ಷನಿಗೆ ಆಫೀಸಿಗೆ ಹೋಗಲು ಮನಸ್ಸಾಗದೆ ನೇರವಾಗಿ ಮನೆಯ ಕಡೆ ಕಾರು ತಿರುಗಿಸಿದ. ತನ್ನ ಅತ್ತೆ ಅರುಣಾದೇವಿಯವರಿಗೆ ಸಾಹಿತ್ಯಾಳ ಬಗ್ಗೆ ಇರುವ ಅಭಿಪ್ರಾಯ ತಿಳಿಯುವ ಸಲುವಾಗಿ. ಅಭಿ ಮನೆಯಲ್ಲಿದ್ದ ಬೈಕನ್ನು ಸಾಹಿತ್ಯಾಳಿಗೆ ಕೊಟ್ಟಿದ್ದು ಕೇಳಿ ನೇಹಾಳಿಗೆ ಅತೀವ ಕೋಪ ಬಂದಿತ್ತು. ಮೊದಲೇ ತಾನು ಅಂದುಕೊಂಡ ಪ್ಲ್ಯಾನ್ ಫ್ಲಾಪ್ ಆಯಿತು ಅಂತ ತಲೆಬಿಸಿಯಲ್ಲಿದ್ದವಳಿಗೆ ಈಗ ಬೈಕ್ ವಿಷಯ ಕೇಳಿ ಇನ್ನೂ ಉರಿದು ಹೋಗಿತ್ತು. ಜೊತೆಗೆ ಸಾಹಿತ್ಯಾಳ ಮೇಲೆ ಸಣ್ಣದಾಗಿ ಅನುಮಾನವೂ ಮೂಡಿತ್ತು. ಅಭಿ ಯಾವುದೋ ಮೀಟಿಂಗ್ ಮೇಲೆ ಹೊರ ಹೋಗಿದ್ದು ಖಚಿತಪಡಿಸಿಕೊಂಡು ತಕ್ಷಣ ಅರುಣಾದೇವಿಯವರಿಗೆ ಕಾಲ್ ಮಾಡಿದಳು. ಆ ಕಡೆಯಿಂದ ಒಂದೇ ರಿಂಗಿಗೆ ಕಾಲ್ ರಿಸೀವ್ ಆಗಿತ್ತು. ಹಲೋ ನೇಹಾ. ಅರುಣಾದೇವಿಯವರ ಮಾತು ಕೇಳಿದೊಡನೆ ಹಾಂ ಆಂಟಿ ನಾನೇ. ಆಂಟಿ, ಈ ಅಭಿ ಸರ್ ಯಾಕೆ ಸಾಹಿತ್ಯಾಳಿಗೆ ಬೈಕ್ ಕೊಟ್ಟಿದ್ದು? ಅಷ್ಟೊಂದು ಸಲಿಗೆನಾ ಅವಳ ಜೊತೆ ಅವರಿಗೆ? ಅದೂ ಅಲ್ಲದೆ ಅವಳು ಯಾವಾಗ ಬೈಕ್ ಓಡಿಸೋಕೆ ಕಲ್ತಿದ್ದು? ಈ 2 ದಿನದ ಅವಳ ನಡವಳಿಕೆಯೇ ಬದಲಾಗಿದೆ. ನಂಗಂತೂ ಇವಳು ಬೇರೆ ಯಾರೋ ಅನಿಸ್ತಿದೆ. ಮಾತಿನಲ್ಲಿ ಅಸಹನೆ ಎದ್ದು ಕಾಣುತ್ತಿತ್ತು. ಅದೇ ನನಗೂ ಅರ್ಥ ಆಗ್ತಿಲ್ಲ ನೇಹಾ. ನಾನು ನಿಂಥರನೇ ಯೋಚನೆ ಮಾಡಿದೆ. ಆದರೆ ಇವಳು ಅಭಿನ ನಂಬಿಸೋಕ್ಕೋಸ್ಕರ ಒಳ್ಳೆ ಹುಡುಗಿ ಅನ್ನೋ ರೀತಿ ಯಾಕೆ ಡ್ರಾಮಾ ಮಾಡಿರಬಾರ್ದು? ಅರುಣಾದೇವಿಯವರು ತಮ್ಮ ಅನುಮಾನವನ್ನು ವ್ಯಕ್ತಪಡಿಸಿದರು. ಹೌದು ಆಂಟಿ, ನೀವು ಹೇಳಿದ್ದು ಕರೆಕ್ಟ್ ಅನಿಸ್ತಿದೆ. ಅವಳು ಬರೀ ಅಭಿನ ಮಾತ್ರ ಅಲ್ಲ, ನಮಗೂ ನೈಸ್ ಮಾಡಿ ಬುಟ್ಟಿಗೆ ಹಾಕೋಬೇಕು ಅಂತ ಒಳ್ಳೆ ಪಾಪದ ಹುಡುಗಿ ಥರ ಡ್ರಾಮಾ ಮಾಡಿದ್ದು ಅನಿಸುತ್ತೆ. ನಾವು ಅವಳಿಗೆ ಬಗ್ಗಲ್ಲ ಅಂತ ಗೊತ್ತಾಗಿದ್ದ ತಕ್ಷಣ ಅವಳ ನಿಜ ರೂಪ ಬದಲಾಗಿದೆ. ಯಾವುದಕ್ಕೂ ನಾವು ಹುಷಾರಾಗಿರಬೇಕು. ನೇಹಾಳ ಮಾತಿಗೆ ಅವಳ ನಿಲುವೇ ಸರಿಯಾಗಿ ಅರ್ಥ ಆಗ್ತಿಲ್ಲ ನೇಹಾ. ಒಟ್ಟಿನಲ್ಲಿ ನಮ್ಮಿಬ್ಬರಿಗೆ ಮಣ್ಣು ಮುಗಿಸಿ ಈ ಮನೆ ಒಡತಿ ಆಗೋ ಪ್ಲ್ಯಾನ್ ಅಂತೂ ಮಾಡಿದಾಳೆ ಅನಿಸುತ್ತೆ. ಅರುಣಾದೇವಿಯವರು ಮತ್ತಷ್ಟು ಅನುಮಾನ ವ್ಯಕ್ತಪಡಿಸಿದರು. ಏನೇ ಆಗಲಿ ಆಂಟಿ, ಇಷ್ಟು ದಿನ ನಾನು ಅವಳು ಅಭಿಯಿಂದ ದೂರ ಆಗಬೇಕು ಅಂತ ಪ್ರಯತ್ನಿಸ್ತಿದ್ದೆ ಅಷ್ಟೆ. ಆದರೆ ಈಗ ಬರೀ ಅಭಿಯಿಂದ ದೂರ ಆದರೆ ಮಾತ್ರ ನನಗೆ ತೃಪ್ತಿ ಆಗಲ್ಲ. ಅವಳು ನನಗೆ ತುಂಬ ಅವಮಾನ ಮಾಡಿದ್ದಾಳೆ. ಅದಕ್ಕೆ ಸೇಡು ತೀರಿಸ್ಕೋಬೇಕು. ಅವಳು ನನ್ನೆದುರೇ ನರಳಿ ಸಾಯಬೇಕು. ಹಲ್ಲು ಕಚ್ಚಿ ನುಡಿದಳು ನೇಹಾ. ಹೌದು ನೇಹಾ, ಅವಳು ನನಗೂ ಅವಮಾನ ಮಾಡಿದ್ದಾಳೆ. ಅದಕ್ಕೆ ಸೇಡು ತೀರಿಸಲೇಬೇಕು ಎಂದ ಅರುಣಾದೇವಿಯವರ ಮಾತಿಗೆ, ಆಂಟಿ, ಅವಳನ್ನು ಮುಗಿಸೋಕೆ ಪ್ಲ್ಯಾನ್ ಮಾಡಿದರೆ ಹೇಗೆ? ಪ್ರಶ್ನಾರ್ಥಕವಾಗಿ ಕೇಳಿದಳು ನೇಹಾ. ನೇಹಾ, ಈ ಬಾರಿ ನಾನೇನು ಮಾಡಬೇಕು ಅಂತ ಹೇಳ್ತೇನೆ, ಹಾಗೆ ನೀನು ಮಾಡು. ಉಳಿದದ್ದು ನಾನು ನೋಡ್ಕೊಳ್ತೇನೆ ಎಂದು ಅರುಣಾದೇವಿಯವರು ಸಣ್ಣ ಧ್ವನಿಯಲ್ಲಿ ಏನೋ ಒಂದು ಹೇಳಿದರು. ಖುಷಿಯಾಯಿತು ನೇಹಾಳಿಗೆ. ಸರಿ ಆಂಟಿ, ಆಮೇಲೆ ಸಿಗ್ತೀನಿ, ಬಾಯ್ ಎಂದು ಕಾಲ್ ಕಟ್ ಮಾಡಿ ತನ್ನ ಕೆಲಸವನ್ನು ಬೇಗ ಮಾಡತೊಡಗಿದಳು ನೇಹಾ. ಮೀಟಿಂಗ್ಗೆ ಬೇಕಾದ ಎಲ್ಲ ರಿಪೋರ್ಟ್ಗಳನ್ನು ರೆಡಿ ಮಾಡಿಕೊಟ್ಟಿದ್ದರಿಂದ ಹಿತಾಳಿಗೆ ಅಂದು ಹೆಚ್ಚು ಕೆಲಸವಿರಲಿಲ್ಲ. ನೇಹಾ ಯಾವುದೋ ಫೈಲ್ ತೆಗೆದುಕೊಂಡು ಹೋಗಲು ಬರುವಾಗ ಹಿತ ಸುಮ್ಮನೆ ಕುಳಿತದ್ದು ಕಂಡು ಏನೋ ಹೊಳೆದಂತಾಗಿ ಮತ್ತೆ ತನ್ನ ಕ್ಯಾಬಿನಿಗೆ ಓಡಿ ಒಂದು ಪುಟ್ಟ ಪ್ಯಾಕ್ ತಂದು ಹಿತಾಳ ಟೇಬಲ್ ಮೇಲಿಟ್ಟು, ಸಾಹಿತ್ಯ, ಒಂದು ಚಿಕ್ಕ ಹೆಲ್ಪ್ ಆಗಬೇಕಾಗಿತ್ತು. ನಮ್ಮ ಎಕ್ಸಿಕ್ಯೂಟಿವ್ ಒಬ್ಬರು ರಜಾದಲ್ಲಿದ್ದಾರೆ. ಈ ಸ್ಯಾಂಪಲ್ ಒಂದು ಕಸ್ಟಮರ್ಗೆ ಅರ್ಜೆಂಟಾಗಿ ಇವತ್ತೇ ಕೊಡಬೇಕಿತ್ತು. ಹೇಗೂ ನೀನು ಫ್ರೀ ಇದೆಯಾ ಅಲ್ವಾ? ಬೈಕ್ ಬೇರೆ ಇದೆ, ಕೊಟ್ಟು ಬರ್ತೀಯಾ ಕೇಳಿಕೊಂಡಳು. ಬೈಕ್ ರೈಡ್ ಬೇಡ ಎನ್ನುತ್ತಾಳೆಯೇ? ಸರಿ ಎಂದು ತಟ್ಟನೆ ಒಪ್ಪಿಗೆ ಕೊಟ್ಟಳು ಹಿತ. ಇರು, ಆ ಕಸ್ಟಮರ್ ಅಡ್ರೆಸ್ ಕೊಡ್ತೀನಿ ಎಂದು ಕಾಗದದಲ್ಲಿ ಯಾವುದೋ ಒಂದು ವಿಳಾಸ ಬರೆದು ಅವಳ ಕೈಗಿಟ್ಟಳು ನೇಹಾ. ಖುಷಿಯಿಂದ ಹೊರಟಳು ಹಿತ. ತನಗೆ ಪಂಚ ಪ್ರಾಣವಾಗಿದ್ದ ಬೈಕ್ ರೈಡ್ ತನ್ನ ಜೀವಕ್ಕೆ ಕುತ್ತು ತರುತ್ತದೆಂದು ಅವಳು ಕನಸು ಮನಸ್ಸಿನಲ್ಲಿಯೂ ಯೋಚಿಸಿರಲಿಲ್ಲ. ಹಿತ ಬೈಕ್ ಹಿಡಿದು ಹೊರಟಿದ್ದನ್ನು ಕಂಡು ತುಟಿಯಂಚಲ್ಲಿ ಕಿರುನಗೆ ಬೀರಿದಳು ನೇಹಾ. ತಕ್ಷಣ ತನ್ನ ಮೊಬೈಲ್ ಹೊರತೆಗೆದು ಅರುಣಾದೇವಿಯವರಿಗೆ ಕಾಲ್ ಮಾಡಿ ಹಿತ ಆಗಲೇ ಹೊರಟಿದ್ದನ್ನು ತಿಳಿಸಿದಳು.
ಅರುಣಾದೇವಿಯವರು ತನ್ನ ರೂಮಿನ ಬಲಭಾಗದಲ್ಲಿರುವ ಒಂದು ಚಿಕ್ಕ ಕೋಣೆಯೊಳಗೆ ಹೊಕ್ಕರು. ಅಲ್ಲೊಂದು ಕೋಣೆ ಇರುವುದು ಯಾರಿಗೂ ಕಂಡುಹಿಡಿಯಲು ಸಾಧ್ಯವಿರಲಿಲ್ಲ. ಅದರ ಬಾಗಿಲ ಬಣ್ಣವು ಗೋಡೆಯ ಬಣ್ಣವೇ. ಆ ಮನೆಯವರಿಗೆ ಆ ಕೋಣೆಯ ಬಗ್ಗೆ ತಿಳಿದರೂ ಯಾರೂ ಅದರೊಳಗೆ ಕಾಲಿಡುತ್ತಿರಲಿಲ್ಲ. ಅದು ಅರುಣಾದೇವಿಯವರ ಗಂಡನ ನೆನಪುಗಳನ್ನು ತುಂಬಿದ ಕೋಣೆ ಎಂದು ಎಲ್ಲರೂ ನಂಬಿದ್ದರು. ಇಂದು ಆ ಕೋಣೆಯ ಒಳಗೆ ಅರುಣಾದೇವಿಯವರು ಕಾಲಿಟ್ಟಿದ್ದರು. ಕತ್ತಲ ಕೋಣೆ. ಅಲ್ಲೇ ಪಕ್ಕದಲ್ಲಿ ಟೇಬಲ್ ಮೇಲಿದ್ದ ಒಂದು ಚಿಕ್ಕ ಮೊಬೈಲ್ ಎತ್ತಿಕೊಂಡು ಯಾರಿಗೋ ಕಾಲ್ ಮಾಡಿ ಇಟ್ಟರು. ಎದುರಿಗೆ ದೊಡ್ಡದಾದ ಗಂಡನ ಫೋಟೋ ಮುಂದೆ ಕೈ ಕಟ್ಟಿ ನಿಂತು, ನನ್ನ ಕ್ಷಮಿಸಿಬಿಡೆ, ನನ್ನಿಂದ ಇವತ್ತು ಒಂದು ಪ್ರಾಣ ಹೋಗುತ್ತೆ. ಆ ಹುಡುಗಿ ನಿಮ್ಮ ಮಗನಿಗೆ ಹತ್ರ ಆಗೋದು ನನಗೆ ಇಷ್ಟ ಇಲ್ಲ. ಅದಕ್ಕೆ ಅವಳನ್ನು ಮುಗಿಸೋ ಪ್ಲ್ಯಾನ್ ಮಾಡಿದ್ದು ಎಂದು ಹೇಳುವಷ್ಟರಲ್ಲಿ ಮನೆಗೆ ಬಂದಿದ್ದ ಹರ್ಷ ಅರುಣಾದೇವಿಯವರ ರೂಮಿಗೆ ಕಾಲಿಟ್ಟಾಗ ಆ ಚಿಕ್ಕ ಕೋಣೆಯಿಂದ ಬಂದ ಮಾತುಗಳನ್ನು ಕೇಳಿಸಿಬಿಟ್ಟಿದ್ದ. ಅವನ ಎದೆ ಬಡಿತವೇ ನಿಂತಂತಾಗಿತ್ತು. ಅಂದರೆ ಹಿತ್ತಾಳಿಗೆ ಏನೋ ಮಾಡಲು ಹೊರಟಿದ್ದಾರೆ ಎಂದು ಯೋಚಿಸಿದಾಗ ಮತ್ತೊಂದು ಕ್ಷಣವೂ ಅಲ್ಲಿ ನಿಲ್ಲದೆ ಹೊರಗೂಡಿ ಬಂದು ಕಾರ್ ತಿರುಗಿಸಿ ಆಫೀಸಿಗೆ ಹೊರಟ. ಹಿತ್ತಾಳ ನಂಬರ್ ರಿಂಗ್ ಆದರೂ ರಿಸೀವ್ ಆಗಲಿಲ್ಲ. ಅಟ್ಲೀಸ್ಟ್ ಹಿತಾ ಆಫೀಸಲ್ಲಿದ್ದಾಳ ಎಂದು ತಿಳಿದುಕೊಳ್ಳಲು ಅಬಿಗೆ ಕಾಲ್ ಮಾಡಿದ. ಥಟ್ಟನೆ ನೆನಪಾಯಿತು ಅವನು ಆಫೀಸ್ನಲ್ಲಿ ಇಲ್ಲವೆಂದು. ಬೇರೆ ಯಾರಿಗೆ ಕಾಲ್ ಮಾಡೋದು? ನೇಹಾ, ಎಸ್, ಅವಳಿಗೆ ವಿಚಾರಿಸಿದರಾಯಿತು ಎಂದು ಅವಳಿಗೆ ಕಾಲ್ ಮಾಡಿದ. ನೇಹಾ ಒಂದೇ ರಿಂಗಿಗೆ ಕಾಲ್ ರಿಸೀವ್ ಮಾಡಿದಳು. ಹಲೋ ನೇಹಾ, ಸಾಹಿತ್ಯ ಅವರು ಮೀಟಿಂಗ್ ರಿಪೋರ್ಟ್ ಎಲ್ಲ ರೆಡಿ ಮಾಡಿಕೊಟ್ಟಿದ್ದಾರಾ? ಬುದ್ಧಿ ಉಪಯೋಗಿಸಿ ಕೇಳಿದ ಹರ್ಷ. ಹಾಂ ಸರ್, ಎಲ್ಲ ಕೊಟ್ಟಾಗಿದೆ ಉತ್ತರಿಸಿದಳು ನೇಹಾ. ಬಟ್ ಅವರು ಒಂದು ರಿಪೋರ್ಟ್ ಮಿಸ್ ಮಾಡಿರೋ ಥರ ಇದೆ. ನಾನು ಮಾತಾಡ್ತೀನಿ, ಅವ್ರ ಹತ್ರ ಫೋನ್ ಕೊಡಿ ಬೇಕೆಂದೇ ಕೇಳಿದ ಹರ್ಷ. ಸರ್, ಅವರು ಆಫೀಸಲ್ಲಿಲ್ಲ, ಮಿರ್ಚಿ ಕಸ್ಟಮರ್ಗೆ ಸ್ಯಾಂಪಲ್ ಕೊಡೋಕ್ಕೆ ಅಂತ ಹೋಗಿದ್ದಾರೆ. ನೇಹಾಳ ಮಾತು ಕೇಳಿ ಉರಿದೋದ ಹರ್ಷ. ಅದಕ್ಕೆ ಅಂತ ಎಕ್ಸಿಕ್ಯೂಟಿವ್ ಇಲ್ವಾ? ಇವರನ್ನು ಯಾಕೆ ಕಳಿಸಿದ್ರಿ? ಕೋಪದಲ್ಲೇ ಪ್ರಶ್ನಿಸಿದ ಹರ್ಷ. ಸರ್, ಅದು ಒಬ್ಬರು ಎಕ್ಸಿಕ್ಯೂಟಿವ್ ರಜಾದಲ್ಲಿದ್ದರು. ಅದು ಅಲ್ಲದೆ ಇವತ್ತು ಸಾಹಿತ್ಯ ಅವ್ರಿಗೆ ಬೇರೆ ಏನೂ ವರ್ಕ್ ಇರಲಿಲ್ಲ. ಬೈಕ್ ಬೇರೆ ಓಡ್ಸೋಕ್ಕೆ ಬರುತ್ತಲ್ಲ ಅಂತ ನಾನೇ ಕಳಿಸ್ದೆ ಹಿಂಜರಿಯುತ್ತಲೇ ಹೇಳಿದಳು ನೇಹಾ. ಒಬ್ಬರು ರಜಾದಲ್ಲಿದ್ದರೆ ಇನ್ನೊಬ್ಬರು ಎಕ್ಸಿಕ್ಯೂಟಿವ್ ಇರಲಿಲ್ವಾ? ಆ ಕೆಲಸ ಇವ್ರ ಹತ್ರ ಎಲ್ಲ ಯಾಕ್ರಿ ಮಾಡಿಸ್ತೀರಾ? ಆಫೀಸ್ ಕೆಲಸ ಮಾಡೋರನ್ನ ಫೀಲ್ಡ್ ವರ್ಕ್ಗೆ ಯಾಕೆ ಕಳಿಸ್ತೀರಾ? ಅಷ್ಟೊಂದು ಇಂಪಾರ್ಟೆಂಟ್ ಕೆಲಸ ಆಗಿದ್ರೆ ನೀವೇ ಹೋಗಬೇಕಿತ್ತು. ಛೇ ಎಂದು ಕಾಲ್ ಕಟ್ ಮಾಡಿ ಮೊಬೈಲನ್ನು ಮತ್ತೊಂದು ಸೀಟಿನ ಬಳಿ ಬಿಸಾಕಿ ಕಾರನ್ನು ಮಿರ್ಚಿ ಕಸ್ಟಮರ್ ಕಡೆ ತಿರುಗಿಸಿದ ಹರ್ಷ. ಹರ್ಷ ನಡೆದ ವಿಷಯವನ್ನೆಲ್ಲ ಸಾಗರ್ಗೆ ತಿಳಿಸಿದ. ಅಲ್ಲೇ ನಿಂತು ಕೇಳಿಸಿಕೊಳ್ಳುತ್ತಿದ್ದ ಸಾಹಿತ್ಯಳಿಗೆ ಎದೆಗೆ ಯಾರೋ ಚಾಕುವಿನಿಂದ ಇರಿದ ಹಾಗಾಯಿತು. ಸಾಗರ್ ಮತ್ತು ಅನಿತಾಗೆ ಹೇಳಿ ಆಟೋ ಹತ್ತಿ ಹೊರಟಳು ಆಕೆ. ಅನಿತಾ ಬರುತ್ತೇನೆ ಎಂದರೂ ಕೇಳದೆ ಸಾಗರ್ ಬಳಿ ಇರುವಂತೆ ಹೇಳಿ ಒಬ್ಬಳೇ ಹೊರಟು ಹೋಗಿದ್ದಳು. ಹರ್ಷ ಆದಷ್ಟು ವೇಗವಾಗಿ ಕಾರನ್ನು ಓಡಿಸುತ್ತಿದ್ದ. ಹಿತ್ತಾಳ ಮೊಬೈಲ್ಗೆ ಎಷ್ಟೇ ಕಾಲ್ ಮಾಡಿದರೂ ರಿಸೀವ್ ಆಗಲಿಲ್ಲ. ಹಿತ್ತಾಳಿಗೆ ಇದಾವುದರ ಅರಿವೆಯೇ ಇರಲಿಲ್ಲ. ಅವಳು ಖುಷಿಯಿಂದ ಬೈಕ್ ಓಡಿಸುವುದರಲ್ಲೇ ಮಗ್ನಳಾಗಿದ್ದಳು. ಅವಳ ಹಿಂದಿನಿಂದ ಯಮದೂತನ ಹಾಗೆ ಬರುತ್ತಿದ್ದ ಲಾರಿಯವನು ಅವಳ ಬೈಕಿನ ಕಡೆ ದೃಷ್ಟಿ ಹರಿಸಿ ಓಡಿಸುತ್ತಿದ್ದ. ಅರುಣಾದೇವಿಯವರ ಆಜ್ಞೆಯ ಪ್ರಕಾರ ಒಂದು ನಿರ್ಜನ ಪ್ರದೇಶದಲ್ಲಿ ಅವಳ ಬೈಕಿಗೆ ಡಿಕ್ಕಿ ಹೊಡೆಯಬೇಕು ಎಂಬುದಾಗಿತ್ತು. ಅದಕ್ಕಾಗಿಯೇ ಕಾಯುತ್ತಿದ್ದ ಆ ಲಾರಿಯ ಚಾಲಕ. ಅವನು ಕಾಯುತ್ತಿದ್ದ ವೇಳೆ ಬಂದೇ ಬಿಟ್ಟಿತು. ಅಲ್ಲಿ ಯಾವ ಗಾಡಿಗಳು ಓಡಾಡದ ಪ್ರದೇಶ. ಲಾರಿಯ ಚಾಲಕ ಜೋರಾಗಿ ಎಕ್ಸಲೇಟರ್ ಒತ್ತಿದ ತಕ್ಷಣ ಲಾರಿ ರಭಸವಾಗಿ ಮುಂದಕ್ಕೆ ಸಾಗಿತು. ಮುಂದುವರಿಯುವುದು.